ಸಹಜವಾಗಿ ತಮ್ಮ ಆಪ್ತ ನಾಯಕ ಅಥವಾ ಅವ್ರನ್ನ ಫಾಲೋ ಮಾಡ್ತಾ ಇದ್ದಂಥ ನಾಯಕ ಯಾರಾದರೂ ಹಿಂಗೆ ರಾಜೀನಾಮೆ ಕೊಟ್ಟಾಗ ಅವ್ರಿಗೆ ಎಲ್ಲಾದರೂ ಹಿನ್ನಡೆಗಳಾದಾಗ ಅವರ ಫಾಲೋವರ್ಸ್ಗೂ ಕೂಡ ಅದರ ಬೇಸರ ಇರುತ್ತೆ. ಅದೇ ರೀತಿ ಸಚಿವ ಸ್ಥಾನಕ್ಕೆ KN ರಾಜಣ್ಣ ಅವರು ರಾಜೀನಾಮೆ ಕೊಟ್ಟರು ಅನ್ನೋ ಕಾರಣಕ್ಕೆ ಬೇಸರಗೊಂಡು ರಾಜೀನಾಮೆಯನ್ನ ನೀಡಿದ್ದಾರಂತೆ ಪುರಸಭೆ ಸದಸ್ಯೆ ಕೂಡ. ಮಧುಗಿರಿ ಪುರಸಭೆ ಸದಸ್ಯೆ ಗಿರಿಜಾ ಮಂಜುನಾಥ್ ರಾಜೀನಾಮೆ ಕೊಟ್ಟಿದ್ದಾರೆ. ಮಧುಗಿರಿ 10ನೇ ವಾರ್ಡ್ನ ಸದಸ್ಯೆ ಗಿರಿಜಾ ಮಂಜುನಾಥ್ KN ರಾಜಣ್ಣ ಅವರ ರಾಜೀನಾಮೆಗೆ ಬೇಸತ್ತು ತಾವು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡಿರುವುದಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಧುಗಿರಿ ಉಪ ವಿಭಾಗಾಧಿಕಾರಿಗೆ ರಾಜೀನಾಮೆ ಪತ್ರವನ್ನ ನೀಡಿದ್ದಾರಂತೆ. KN ರಾಜಣ್ಣ ಬೆಂಬಲಿಗರಾಗಿದ್ರು ಗಿರಿಜಾ ಮಂಜುನಾಥ್. ಈಗ ಸಚಿವ ರಾಜಣ್ಣ ಅವರ ರಾಜೀನಾಮೆ ಪಡೆದಿದ್ದಕ್ಕೆ ಆಕ್ರೋಶಗೊಂಡು ತಾವು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ಸ್ವ ಇಚ್ಛೆಯಿಂದ ಕೊಟ್ಟಿದ್ದೀನಿ ಅಂತ ಗಿರಿಜಾ ಮಂಜುನಾಥ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಜಸ್ಟ್ ಇದು ಸ್ಯಾಂಪಲ್ ಅಷ್ಟೇ. ಇನ್ನು ಕೆಲವರು ಈ ರೀತಿ ರಾಜೀನಾಮೆ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಅನೇಕ ಜನ ಅವ್ರನ್ನ ಫಾಲೋ ಮಾಡ್ತಿರ್ತಾರೆ. ಅವರು ಅಧಿಕಾರದಲ್ಲಿ ಇದ್ರು ಅನ್ನುವಂಥ ಖುಷಿ ಅವ್ರಿಗಿತ್ತು. ಬಟ್ ಈಗ ಅಧಿಕಾರದಿಂದ ಕೆಳಗಿಳಿಸಲಾಗಿದೆ ಅನ್ನುವಂಥ ಬೇಸರ ಬಹುತೇಕರನ್ನ ಕಾಡ್ತಾ ಇದೆ. ಅದರಲ್ಲಿ ಈಗ ಮೊದಲ ಹಂತವಾಗಿ ಅವರ ಬೆಂಬಲಿಗರಾಗಿರುವಂತಹ ಗಿರಿಜಾ ಮಂಜುನಾಥ್ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ. ಸಚಿವ ಸ್ಥಾನಕ್ಕೆ KN ರಾಜಣ್ಣ ರಾಜೀನಾಮೆ ಹಿನ್ನೆಲೆ ತುಮಕೂರಲ್ಲಿ ಇವತ್ತು ರಾಜಣ್ಣ ಬೆಂಬಲಿಗರ ಸಭೆ ಇದೆ ಅಂತೆ. ಮಧುಗಿರಿಯ MNK ಕಲ್ಯಾಣ ಮಂಟಪದಲ್ಲಿ ಅವರ ಬೆಂಬಲಿಗರೆಲ್ಲ ಸೇರ್ಕೊಂಡು ಸಭೆ ಮಾಡ್ತಾರೆ. ಬೆಳಿಗ್ಗೆ 10:30ಕ್ಕೆ ನಡೆಯುತ್ತೆ ಬೆಂಬಲಿಗರ ಮೀಟಿಂಗ್. ಹೆಂಗಿರಬೇಕು ನಮ್ಮ ಹೋರಾಟ, ರಾಜಣ್ಣ ಅವರನ್ನ ಈ ರೀತಿ ಸಂಪುಟದಿಂದ ವಜಾ ಮಾಡಿದಕ್ಕೆ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾಗಿ ಈ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ಮುಂದಿನ ಹೋರಾಟ ಹಿಂಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ರೂಪುರೇಷೆ ಸಿದ್ಧವಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ವಿಚಾರ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ರಾಷ್ಟ್ರ ರಾಜಕಾರಣ, ರಾಜ್ಯ ರಾಜಕೀಯ ಅಂತ ತೆಗೆದುಕೊಂಡಾಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಸಂಪುಟದಲ್ಲಿ, ಸಚಿವ ಸಂಪುಟದಲ್ಲಿ ಇದ್ದಾರೆ ಅಂದ್ರೆ ಈ ರೀತಿ ವಜಾ ಮಾಡಿ ಅವ್ರನ್ನ ಮನೆಗೆ ಕಳಿಸುವಂತಹ ಸುದ್ದಿಗಳು ತೀರಾ ಕಡಿಮೆ ಕೇಳೋದಕ್ಕೆ. ಮೋಸ್ಟ್ಲಿ ಇದು ರಾಜ್ಯ ರಾಜಕೀಯದಲ್ಲಿ ಫಸ್ಟ್ ಟೈಮ್. ನಿಮಗೆಲ್ಲ ನೆನಪಿರಬಹುದು, ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಂಡಾಗ ಎಷ್ಟು ಗೌರವಯುತವಾಗಿ ಅವ್ರನ್ನ ಕಳಿಸ್ಕೊಟ್ಟಿದ್ರು CM ಸಿದ್ದರಾಮಯ್ಯ DCM ಅಂತ. ಬಟ್ ರಾಜಣ್ಣ ಅವರ ವಿಚಾರದಲ್ಲಿ ಹಂಗಾಗ್ಲಿಲ್ಲ ಅಂತ. ರಾಜಣ್ಣ ರಾಜೀನಾಮೆಯಲ್ಲಿ ಸದ್ಯ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ತುಮಕೂರಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರಂತೆ ಅವರ ಬೆಂಬಲಿಗರು. ಟೌನ್ ಹಾಲ್ ವೃತ್ತದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ಮಾಡುವಂತಹ ನಿರ್ಧಾರ ಕೈಗೊಂಡಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತೆ 10ಕ್ಕೂ ಹೆಚ್ಚು ಸಂಘಟನೆಯವರು. ರಾಜಣ್ಣ ರಾಜೀನಾಮೆ ಪಡೆದಿರೋದಕ್ಕೆ ಸಿಟ್ಟಾಕಿದ್ದಾರಂತೆ ಕೆಲವರು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ರಾಜೀನಾಮೆಯಲ್ಲಿ ಕಾಣದ ಕೈಗಳ ಒತ್ತಡದ ಆರೋಪದ ಹಿನ್ನೆಲೆಯಲ್ಲಿ ತುಮಕೂರಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರದ ಮೇಲೆ ಒತ್ತಡ ತರುವಂತಹ ಪ್ರಯತ್ನಗಳು. ಯಾವ ಒತ್ತಡ, ಹೋರಾಟ, ಪ್ರತಿಭಟನೆ ಯಾವುದು ಕೂಡ ವರ್ಕೌಟ್ ಆಗಲ್ಲ. ಇನ್ಫ್ಯಾಕ್ಟ್ ಜಸ್ಟ್ ಸಂಪುಟದಿಂದ ವಜಾ ಮಾಡಿದ್ದಾರಾ ಅಂತ ಬಹುತೇಕರು ಪ್ರಶ್ನೆ ಮಾಡಬಹುದು. ವಜಾ ಅದರ ಜೊತೆಗೆ ಅವ್ರನ್ನ ಪಕ್ಷದಿಂದಲೇ ತೆಗೆದು ಹಾಕಬೇಕು ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ ಅಂತೆ ಹೈಕಮಾಂಡ್ ಮಟ್ಟದಲ್ಲಿ ಈ ರೀತಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ತಾರಾ ಇಲ್ವಾ ಅನ್ನೋದೇ ಈಗ ಪ್ರಶ್ನೆ ಇರೋದು. ಹಾಗಾಗಿ ಪ್ರತಿಭಟನೆ, ಹೋರಾಟ, ಒತ್ತಡ ಯಾವುದೂ ಕೂಡ ಸದ್ಯಕ್ಕೆ ವರ್ಕೌಟ್ ಆಗೋ ಕಾಣಲ್ಲ. ಯಾಕಂದ್ರೆ CM ಸಿದ್ದರಾಮಯ್ಯನವರ ಕೈಯಲ್ಲಿ ಏನೂ ಇಲ್ಲ. ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಣತಿಯಂತೆ ಆಗಿ ಹೋಗಿದೆ ಅನ್ನೋದು ಬಹಳ ಸ್ಪಷ್ಟ.